ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನೇಮ್ ಇಸ್ ವೇಣು. ಎಷ್ಟೋ ಜನರು ಮಾತಾಡೋದು ನೋಡಿದ್ದೀನಿ, ಸೌಜನ್ಯಕ್ಕೆ ಯಾಕೆ ನ್ಯಾಯ ಸಿಗಲ್ಲ ಅಂತ ಹೇಳ್ತಾರೆ. ಓಕೆನಾ, ಸೌಜನ್ಯಕ್ಕೆ ನ್ಯಾಯ ಸಿಗಬೇಕಂದ್ರೆ ನೀವೇನು ಮಾಡಬೇಕು ಗೊತ್ತಾ? ಹೋಗೋದನ್ನು ನಿಲ್ಲಿಸಬೇಕು. ಹಂಗೂ ಹೋಗಬೇಕು, ಮಂಜು ಬೇಕು ಅಂತಿದ್ದರೆ ಪರವಾಗಿಲ್ಲ. ಅಲ್ಲಿ ನೀವು ಯಾವುದೇ ಒಂದು ಕಾಣಿಕೆ ಹಾಕಲಿಕ್ಕೆ ಹೋಗಬೇಡಿ. ಓಕೆನಾ, ಇಲ್ಲಿ ಇವಾಗ ಏನಾಗಿದೆ ಅಂದರೆ ಅಲ್ಲಿ ಎಲ್ಲರೂ ಮೆರೆಯುತ್ತೆ ಅಂದರೆ ನಾವು ಹಾಕುವಂಥ ಕಾಣಿಕೆಯಿಂದ ಎಷ್ಟೋ ಜನರು ಅದೆಷ್ಟೆಷ್ಟೋ ಕಾಣಿಕೆ ಹಾಕ್ತಾರೆ. 1 ರೂಪಾಯಿ 2 ರೂಪಾಯಿ ಅಂತಲ್ಲ, ಎಷ್ಟೋ ಹಾಕ್ತಾರೆ. ಸೊ ಅದನ್ನೆಲ್ಲ ಸ್ಟಾಪ್ ಮಾಡಿ. ಸೌಜನ್ಯ ಥರ ಹೆಣ್ಮಕ್ಳಿಗೆ ಎಲ್ರಿಗೂ ನ್ಯಾಯ ಸಿಗುತ್ತೆ. ಇನ್ನು ಸೌಜನ್ಯ ವಿಷಯದಲ್ಲಿ ಮಾತಾಡಬೇಕಂದ್ರೆ ಗಂಡ್ಮಕ್ಳು ಯಾರು ಸೌಜನ್ಯಗೆ ದುಶ್ಮನ ಇಲ್ಲ. ದುಶ್ಮನ ಇಲ್ಲದೆ ಯಾರು ಗೊತ್ತಾ? ಹೆಣ್ಮಕ್ಳು. ಎಷ್ಟೋ ವಿಡಿಯೋದಲ್ಲಿ ನಾನು ನೋಡಿದ್ದೀನಿ, ಸೌಜನ್ಯನ ವಿಡಿಯೋ ಬಂದರೆ ಸಾಕು ಅದಕ್ಕೆ ಕಮೆಂಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಕಮೆಂಟ್ ನೋಡಿದಾಗ ಅದರಲ್ಲಿ ಕೆಲವು ಹೆಣ್ಮಕ್ಳೆಲ್ಲ ಮಾತಾಡೋದು ನೋಡಿದ್ದೀನಿ, ಸೌಜನ್ಯಗೆ ಮಾತ್ರ ಈ ಥರ ಆಗಿದೆ, ಬೇರೆ ಹೆಣ್ಮಕ್ಳಿಗೆ ಆಗಿಲ್ವ ಅಂತ. ಆದರೆ ಈ ಥರ ಮಾತಾಡುವಂಥ ಹೆಣ್ಮಕ್ಳಿಂದು ಅರ್ಥ ಮಾಡ್ಕೊಳ್ಳಿ, ಸೌಜನ್ಯಗೆ ನ್ಯಾಯ ಸಿಕ್ಕಿದರೆ ಇದಕ್ಕೆ ಮುಂಚೆ ಯಾರಿಗೆಲ್ಲ ಅನ್ಯಾಯ ಆಗಿದೆ ಅವ್ರಿಗೆ ಎಲ್ಲ ಹೆಣ್ಮಕ್ಳಿಗೂ ನ್ಯಾಯ ಸಿಕ್ಕುತ್ತೆ. ಓಕೆನಾ, ಅರ್ಥ ಮಾಡ್ಕೊಳ್ಳಿ. ಸೌಜನ್ಯ ಈ ವಿಷಯದಲ್ಲಿ ನ್ಯಾಯ ಸಿಕ್ಕಿದರೆ ಅವ್ರಿಗೂ ಸಿಕ್ಕಾಗೆ. ಓಕೆನಾ, ಅಂದರೆ ಸೌಜನ್ಯಗೆ ಇವಾಗ ಏನು ಅನ್ಯಾಯ ಆಗಿದೆ ಅದೇ ಥರ ಎಷ್ಟೋ ಹೆಣ್ಮಕ್ಳಿಗೆ ಆಗಿದೆ ಇದಕ್ಕೆ ಮುಂಚೆನೂ. ಓಕೆನಾ, ಅವರಿಗೂ ನ್ಯಾಯ ಸಿಕ್ಕಿಲ್ಲ, ಸೌಜನ್ಯಗೂ ನ್ಯಾಯ ಸಿಕ್ಕಿಲ್ಲ. ಸೌಜನ್ಯಗೆ ನ್ಯಾಯ ಸಿಕ್ಕಿದರೆ ಅವರಿಗೂ ಸಿಕ್ಕಿದಾಗೆ. ಅದು ಹೇಗಂತ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಓಕೆನಾ, ಎಲ್ಲ ನಾನು ಬಿಡಿಸಿ ಹೇಳಬೇಕಾಗಿಲ್ಲ, ನೀವೇ ಅರ್ಥ ಮಾಡ್ಕೊಳ್ಳಿ. ಇನ್ನು ಸ್ಟಾರ್ಟಿಂಗ್ ನಾನು ಹೇಳಿದೆ, ದೇವಸ್ಥಾನಕ್ಕೆ ಹರಕೆ ಹಾಕಬೇಡಿ, ಕಾಣಿಕೆ ಹಾಕಬೇಡಿ ಅಂತ ಹೇಳಿದೆ. ನಾನು ಯಾಕೆ ಈ ಥರ ಹೇಳಿದೆ ಅಂದರೆ, ನಾವು ಕಾಣಿಕೆ ಹಾಕೋದು ಯಾಕೆ ಗೊತ್ತಾ? ಎಷ್ಟೋ ದೇವಸ್ಥಾನಕ್ಕೆ ನಾವೆಲ್ಲ ಹೋಗ್ತೀವಿ, ಅಲ್ಲಿ ಕಾಣಿಕೆ ಹಾಕ್ತೀವಿ. ಯಾಕೆ ಹಾಕ್ತೀವಿ ಗೊತ್ತಾ? ದೇವಸ್ಥಾನದ ಏನಾದರೂ ಕೆಲಸ ಇರುತ್ತೆ, ಜೀರ್ಣೋದ್ಧಾರ ಆಗುತ್ತೆ, ಆ ಟೈಮಲ್ಲಿ ಹೆಲ್ಪ್ ಆಗುತ್ತೆ ನಾವು ಹಾಕಿದಂಥ ಕಾಣಿಕೆಯಿಂದ. ಓಕೆನಾ, ನಾವು ಮನಸ್ಸಲ್ಲಿ ನೆನೆಸ್ಕೊಂಡು ಹಾಕ್ತೀವಿ, ತುಂಬ ಕಷ್ಟದಲ್ಲಿದ್ದೀವಿ, ಆ ಕಷ್ಟದಿಂದ ಪಾರು ಮಾಡಂತೇಳಿ ನಾವು ಕಾಣಿಕೆ ಹಾಕ್ತೀವಿ. ಓಕೆನಾ, ಆದರೆ ಯಾವುದೇ ಒಂದು ದೇವರಾದರೂ ನಮ್ಮ ಹತ್ರ ಕೇಳಿದವ ಕಾಣಿಕೆ ಹಾಕಿ ಅಂತ? ಇಲ್ಲಲ್ಲ. ದೇವರಿಗೆ ಕೈ ಮುಗಿದರೂ ಸಾಕಾಗುತ್ತೆ ಅಲ್ವಾ? ಒಂದೊಂದು ಬರೀ ಕೈ ಮುಗಿದು ನಮ್ಮ ಕಷ್ಟ ಪರಿಹಾರ ಮಾಡಪ್ಪ ಅಂತ ಕೇಳಿದ್ರು ದೇವರು ಪರಿಹಾರ ಮಾಡ್ತಾನೆ ಅಲ್ವಾ? ಕಾಣಿಕೆನೇ ಹಾಕ್ಬೇಕಂತೇನಿಲ್ಲ, ನಮ್ಮ ಖುಷಿಯಿಂದ ನಾವು ಕಾಣಿಕೆ ಹಾಕ್ತೀವಿ ಅಲ್ವಾ? ನಾನು ಅಷ್ಟೇ, ಎಷ್ಟೋ ದೇವಸ್ಥಾನಕ್ಕೆ ಹೋದರೂ ಕಾಣಿಕೆ ಹಾಕ್ತೀನಿ. ಅಲ್ಲೇನಾದರೂ ಪೂಜೆಗೆಲ್ಲ ಆ ಕಾಣಿಕೆಯಿಂದ ಹೆಲ್ಪ್ ಆಗುತ್ತೆ ಈ ಥರ. ಓಕೆನಾ, ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ. ಇನ್ನು ಕೆಲವರು ವಿಡಿಯೋದಲ್ಲಿ ನೋಡಿದ್ದೀನಿ, ಕಾನೂನು ಸರಿ ಇಲ್ಲ ಅಂತಲೂ ಮಾತಾಡ್ತಾರೆ. ಕಾನೂನೆಲ್ಲ ಸರಿ ಇದೆ. ಓಕೆನಾ, ನಮ್ಮ ದೇಶದ ಕಾನೂನು ಎಲ್ಲ ಸರಿ ಇದೆ. ಆ ಕಾನೂನಲ್ಲಿ ಒಂದು ನಿಯಮ ಇದೆ. ಆ ನಿಯಮ ಏನಂದರೆ, ಯಾವುದೇ ಏನಾದರೂ ಕೇಸ್ ಇದ್ದರೆ ಅದರ ಬಗ್ಗೆ ವಾದ ಮಾಡಬೇಕಂದ್ರೂ ಸಾಕ್ಷಿ ಬೇಕಾಗುತ್ತೆ, ಜೀವಂತ ಸಾಕ್ಷಿ ಬೇಕಾಗುತ್ತೆ. ಇಲ್ಲಾಂದರೆ ನ್ಯಾಯ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಇವಾಗ ಸೌಜನ್ಯ ವಿಷಯದಲ್ಲೂ ಆಗಿದ್ದಷ್ಟೇ, ಸಾಕ್ಷಿ ಇದ್ದರೂ ಇಲ್ಲದಾಗೆ ಮಾಡಿದ್ದಾರೆ. ನೋಡಬೇಕಷ್ಟೇ, ಯಾವುದಾದ್ರೂ ಸಾಕ್ಷಿ ಇದ್ದರೆ ಅವ್ರಿಗೂ ಶಿಕ್ಷೆ ಆಗ್ಬೋದು, ಸೌಜನ್ಯಗೆ ನ್ಯಾಯ ಸಿಗ್ಬೋದು. ನೋಡೋಣ ಏನಾಗುತ್ತಂತ. ಮಂಜುನಾಥ ಸ್ವಾಮಿ ಆಮೇಲೆ ಅಣ್ಣಪ್ಪ ಸ್ವಾಮಿ ಇದ್ದರೆ ಖಂಡಿತ ನ್ಯಾಯ ಸಿಗುತ್ತೆ, ಅದೆಷ್ಟೋ ಜನರ ಆಸೆಯಾಗಿರುತ್ತೆ. ಸೌಜನ್ಯಗೆ ನ್ಯಾಯ ಸಿಕ್ಕಿದರೆ ಮತ್ತು ಯಾವತ್ತೂ ಬೇರೆ ಹೆಣ್ಮಕ್ಳಿಗೆ ಈ ಥರ ಎಲ್ಲ ಆಗಲ್ಲ. ಓಕೆನಾ, ಅದಕ್ಕಾದರೂ ನ್ಯಾಯ ಸಿಗಬೇಕು. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.